ಮುಖದ ವಿಸ್ತಾರ ಯೋಜನದಳವು 100 ಕೋಟಿಯು ನಿಲವು 100 ಯೋಜನವು ತೆನೆಯೋಜನವು ತಾನೈದು ಬಳಿಕ ನವರತುನಗಳ ಕಟ್ಟಾಣಿ ಹೊಳೆವ ಮುತ್ತಿನ ಸೂಸಕದಲ್ಲಿ ಥಳಥಳಾಮಯವಾಗಿ ರಂಜಿಸುತ್ತಿತ್ತು ರಜತಾದ್ರಿ. ಹುಲಿಮುಖದಂತೆ ವಿಶಾಲವಾಗಿದ್ದ ಪರ್ವತವು ಮಾನವನ ಮುಖದ ಮಹಿಮೆಯನ್ನು ಸೂಚಿಸುತ್ತದೆ. ಹೇಗೆ ಮುಖವು ವ್ಯಕ್ತಿಯ ಗೌರವ ಮತ್ತು ವ್ಯಕ್ತಿತ್ವವನ್ನು ತೋರಿಸುತ್ತದೆಯೋ ಹಾಗೆಯೇ ಆ ಪರ್ವತವು ತನ್ನ ವಿಶಾಲತೆಯಿಂದ ಮಹಿಮೆಯನ್ನು ತೋರಿಸುತ್ತಿತ್ತು. ಅದರ 300 ಕೋಟಿಯಷ್ಟು ಅಪಾರವಾದ ಸೈನ್ಯವು ಮಾನವನ ದೇಹದ ಅನೇಕ ಜೀವಕೋಶಗಳು ಮತ್ತು ಶಕ್ತಿಗಳನ್ನು ಹೋಲುತ್ತದೆ. ನಮ್ಮ ದೇಹದಲ್ಲಿ ಕೋಟ್ಯಾಂತರ ಜೀವಕೋಶಗಳು ರಕ್ತಕಣಗಳು ಇರುವಂತೆ ಪರ್ವತದ ಸೈನ್ಯವು ಅಸಂಖ್ಯಾತವಾಗಿತ್ತು. 100 ಯೋಜನಗಳಷ್ಟು ಎತ್ತರವು ಮಾನವನ ದೃಢ ನಿಲುವು ಮತ್ತು ಆತ್ಮವಿಶ್ವಾಸವನ್ನು ಸೂಚಿಸುತ್ತದೆ. ಎತ್ತರವಾಗಿ ನಿಂತಿರುವ ಪರ್ವತದಂತೆ ಧೈರ್ಯವಂತನು ತಲೆ ಎತ್ತಿ ನಿಂತಿರುತ್ತಾನೆ. 5 ಯೋಜನಗಳ ಅಗಲವು ಮಾನವನ ಬಾಹುಗಳ ವಿಸ್ತಾರವನ್ನು ಹೋಲುತ್ತದೆ. ಬಲಿಷ್ಠ ಬಾಹುಗಳು ಹೇಗೆ ರಕ್ಷಣೆಯನ್ನು ಕೊಡುತ್ತವೋ ಹಾಗೆಯೇ ಪರ್ವತದ ಅಗಲವು ರಕ್ಷಣೆಯನ್ನು ಸೂಚಿಸುತ್ತದೆ. ಮೇಲ್ಭಾಗದಲ್ಲಿದ್ದ ನವರತ್ನಗಳ ಕಟ್ಟಡಗಳು ಮಾನವನ ಮೆದುಳು ಮತ್ತು ಉತ್ತಮ ಚಿಂತನೆಗಳನ್ನು ಹೋಲುತ್ತವೆ. ಒಳ್ಳೆಯ ವಿಚಾರಗಳು ಮತ್ತು ಜ್ಞಾನವು ನವರತ್ನಗಳಂತೆ ಅಮೂಲ್ಯ. ಮುತ್ತುಗಳಿಂದ ಅಲಂಕರಿಸಿದ ಗೋಡೆಗಳು ಮಾನವನ ಹೃದಯದ ಪವಿತ್ರತೆ ಮತ್ತು ಶುಭ ಗುಣಗಳನ್ನು ಸೂಚಿಸುತ್ತವೆ. ಮುತ್ತಿನಂತೆ ಶುದ್ಧವಾದ ಮನಸ್ಸು ವ್ಯಕ್ತಿಯನ್ನು ಕಂಗೊಳಿಸುತ್ತದೆ. ಹೀಗಾಗಿ ಕವಿ ಪರ್ವತದ ವರ್ಣನೆಯನ್ನು ಅತಿಶಯವಾಗಿ ಮಾಡಿದರೂ ಅದನ್ನು ಮಾನವನ ದೇಹ ಮತ್ತು ಗುಣಗಳಿಗೆ ಹೋಲಿಸಿದಾಗ ಅದರ ಅರ್ಥ ಇನ್ನಷ್ಟು ಸ್ಪಷ್ಟವಾಗುತ್ತದೆ.